ನದಿಗಳಿಗೂ ಮಾನವನ ವಿಕಾಸಕ್ಕೂ ಅವಿನಾಭಾವ ಸಂಬಂಧವಿದೆ. ನದಿಗಳಿಂದಲೇ ಮಾನವ ಕುಲದ ಉಗಮ. ಹೌದು, ಜಗತ್ತಿನ ಎಲ್ಲ ನಾಗರಿಕತೆಗಳು ಜನ್ಮ ತಾಳಿದ್ದು ಇದೇ ನದಿಗಳ ಮಡಿಲಲ್ಲಿ. ಅಷ್ಟೇ ಅಲ್ಲ, ನದಿಗಳೆಂದರೆ ಭಾರತೀಯರಿಗೆ ಪೂಜ್ಯ ಭಾವ. ಹಾಗಾಗಿಯೇ ನದಿಗಳಿಗೆ ಹೆಣ್ಣಿನ ಸ್ಥಾನವನ್ನ ಕೊಟ್ಟು ಆರಾಧಿಸ್ತಾರೆ. ಆದ್ರೆ ಮನುಷ್ಯ ಮಾತ್ರ ಸ್ವಾರ್ಥಿಯಾಗಿ ಬಿಟ್ಟಿದ್ದಾನೆ. ಅಭಿವೃದ್ಧಿಯ ಹೆಸರಿನಲ್ಲಿ ದುರಂತಕ್ಕೆ ಮುನ್ನುಡಿಯನ್ನ ಬರೆಯುತ್ತಾ ನಗರೀಕರಣ, ಕೈಗಾರಿಕೀಕರಣ ಅಂತ ನದಿ ಮೂಲಗಳನ್ನೆಲ್ಲ ಗಬ್ಬೆಬ್ಬಿಸ್ತಿದ್ದಾನೆ. ಅದಷ್ಟೇ ಅಲ್ಲ, ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಪವಿತ್ರ ನದಿಗಳಿಂದು ಅಪವಿತ್ರಗೊಳ್ಳುತ್ತಿವೆ. ಆದ್ರೆ ಇಲ್ಲೊಂದು ನದಿ ಮಾತ್ರ ದುರ್ಗಮ ಬೆಟ್ಟಗಳಿಂದ ಕೂಡಿದ ಹಸಿರಿನ ಸ್ವರ್ಗದ ಮಧ್ಯೆ ಸ್ವಚ್ಛಂದವಾಗಿ ಹರಿತಾ ಇದೆ. ಹೌದು, ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಶುದ್ಧವಾದ ನದಿ ನಮ್ಮದೇ ದೇಶದ ಮೇಘಾಲಯ ರಾಜ್ಯದಲ್ಲಿ ಹರಿತಾ ಇದೆ. ಆ ನದಿಯ ಹೆಸರೇ ಡೌಕಿ. ಪೂರ್ವ ಶಿಲ್ಲಾಂಗ್ ಶಿಖರದಲ್ಲಿ ಹುಟ್ಟುವ ಡೌಕಿ ನದಿ ಸಮುದ್ರ ಮಟ್ಟದಿಂದ 1800 ಮೀಟರ್ ಎತ್ತರದಲ್ಲಿದೆ. ಈ ನದಿಯು ಮೇಘಾಲಯದಿಂದ ಬಾಂಗ್ಲಾದೇಶದ ಅಭಿಮುಖವಾಗಿ ಹರಿಯುತ್ತೆ. ಕಾಸಿ ಬೆಟ್ಟಗಳು ಹಾಗೂ ಜೈಂಟಿಯಾ ಹಿಲ್ಸ್ ನಡುವೆ ನೈಸರ್ಗಿಕ ಗಡಿಯಾಗಿ ಈ ಡೌಕಿ ನದಿ ಹರಿದು ಹೋಗುತ್ತೆ. ಈ ನದಿಯ ನೀರು ಎಷ್ಟೊಂದು ಸ್ವಚ್ಛ ಮತ್ತು ನಿರ್ಮಲವಾಗಿದೆ ಅಂದ್ರೆ ಅದರ ಮೇಲೆ ತೇಲುತ್ತಿರುವ ದೋಣಿಗಳು ಸ್ಫಟಿಕದ ಗಾಜಿನ ಮೇಲೆ ವಿಹರಿಸುವಂತೆ ಭಾಸವಾಗುತ್ತೆ. ಈ ಶುದ್ಧ ನದಿಯೊಳಗೆ ಈಜಾಡುವ ಜಲಚರಗಳ ಚಿತ್ರಣ ಸ್ಪಷ್ಟವಾಗಿ ಕಾಣಸಿಗತ್ತೆ. ಜಲಗರ್ಭದೊಳಗೆ ಅಡಗಿರುವ ವಿಸ್ಮಯಗಳು ಜಲವಿಹಾರಿಗಳಿಗೆ ನೇರವಾಗಿ ಗೋಚರಿಸುತ್ತೆ. ಈ ಪರಿಶುದ್ಧವಾದ ನದಿಯಲ್ಲಿ ಸುತ್ತಮುತ್ತ ಹಸಿರಿನ ಸ್ವರ್ಗದ ನಡುವೆ ತಂಗಾಳಿಯ ಜೊತೆಗೆ ದೋಣಿ ವಿಹಾರಕ್ಕಾಗಿ ದೇಶ ವಿದೇಶದಿಂದ ಪ್ರವಾಸಿಗರು ಬರ್ತಾರೆ. ಮನುಷ್ಯನಿಂದ ಅಂತರವನ್ನ ಕಾಯ್ದುಕೊಂಡು ಪ್ರಕೃತಿಯ ಮಡಿಲಿನಲ್ಲಿರುವ ಡೌಕಿ ನದಿ ನಿಷ್ಕಲ್ಮಶವಾಗಿ ಹರಿತಾ ಇದೆ. ಪ್ರಕೃತಿಗೆ ಹಿಡಿದ ಕನ್ನಡಿಯಂತೆ ಇಂದಿಗೂ ಕಲ್ಮಶಗಳಿಲ್ಲದೆ ಪಾರದರ್ಶಕವಾಗಿದೆ. ಹಾಗಾಗಿ ಈ ಒಂದು ನದಿಯ ಮೇಲಾದ್ರೂ ಮನುಷ್ಯನ ಅತಿಕ್ರಮಣ ನಡೆಯದಿರಲಿ. ಸಹಜ ಸುಂದರಿಗೆ ಸೋಕಾಲ್ಡ್ ಅಭಿವೃದ್ಧಿ ಎಂಬ ವಿನಾಶದ ಸಂಚು ಸುಳಿಯದಿರಲಿ. ಎಂದೆಂದಿಗೂ ಡೌಕಿ ಎಂಬ ಸುಂದರಿ ನಿರ್ಮಲವಾಗಿ ಹರಿಯುತ್ತಿರಲಿ ಎಂಬುದೇ ಪ್ರಕೃತಿ ಪ್ರಿಯರ ಆಶಯವಾಗಿದೆ.